ಈ ದಿನ ನನಗೆ ಮತ್ತು ಸುಮೇರು ಟ್ರಸ್ಟ್ನ ಬಳಗಕ್ಕೆ ಅತ್ಯಂತ ಸಂತಸದ ದಿನ. ಒಂದು ಕಡೆ ಗುರುಗಳ ಮಾತುಗಳನ್ನ ಕೇಳಾದ ಮೇಲೆ ಮತ್ತು ಮಾತಾಡಬೇಕಾ ಅನ್ನುವಂಥ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇತ್ತು. ಯಾಕಂದ್ರೆ ನಮ್ಮ ಮಾತುಗಳ ಪರಿ ಏನು ಅಂತ ಹೇಳಿ ನಮಗೆ ಗೊತ್ತಿರೋದ್ರಿಂದ ಆ ಒಂದು ಭಯ ನಮಗೆ ಕಾಡ್ತಾ ಇತ್ತು. ಆದರೆ ಇವತ್ತಿನ ಸಮಾರಂಭದ ಗುರುಗಳ ಜೊತೆಯಲ್ಲಿ ನಾನು ಕೊಡ್ತಿರೋದ್ರಿಂದ ಮತ್ತೆ ಸುಮೇರು ಟ್ರಸ್ಟ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರೋದ್ರಿಂದ ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳುವಂಥದ್ದು ಅತಿ ಮುಖ್ಯ ಆಗಿರೋದ್ರಿಂದ, ನನ್ನ ಕರ್ತವ್ಯ ಆಗಿರೋದ್ರಿಂದ ನಾನು ಈ ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಗುರುಗಳು ಹೇಳಿದ ಹಾಗೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಟಿವಿಯವರ ಮಂಕುತಿಮ್ಮನ ಕಗ್ಗದ ಸಾಲು ಏನಿದೆಯೋ ಆ ಸಾಲನ್ನ ಸಾಕ್ಷಾತ್ಕಾರಗೊಳಿಸುವ ನಿಟ್ಟಿನಲ್ಲಿ, ಆ ಸಾಲನ್ನ ನಮ್ಮ ಸಮಾಜದಲ್ಲಿ ಇರುವಂತಹ ಯುವ ಪೀಳಿಗೆಯ ಮನುಷ್ಯಗಳಿಗೆ ಬೆತ್ತರಿಸುವ ನಿಟ್ಟಿನಲ್ಲಿ ಸಾಹಿತ್ಯವನ್ನ ಒಂದು ರಹದಾರಿಯನ್ನಾಗಿ ಮಾಡಿಕೊಂಡು ಮುನ್ನಡೆಯುವಂತಹ ಯೋಜನೆಯನ್ನ ಸುಮೇರು ಟ್ರಸ್ಟ್ ಹೊಂದಿದೆ ಸರ್. ಆ ಹಿನ್ನೆಲೆಯಲ್ಲಿ ಇದುವರೆಗೂ ನೀವು ಕೊಟ್ಟಂತ ಎಲ್ಲ ಸಲಹೆಗಳನ್ನ ನಾವು ಈಡೇರಿಸುವ ಪ್ರಯತ್ನವನ್ನ ಪಟ್ಟೆ. ಬಹುಶಃ ಮುಂದೆ ನಾನು ಅನೌಪಚಾರಿಕವಾಗಿ ಮಾತಾಡ್ತೀನಿ ಅಂತ ಅನ್ಕೊಳ್ತೇನೆ. ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಮೇಷ್ಟ್ರುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮೇಷ್ಟ್ರುಗಳು ತುಂಬಾ ಇದ್ದಾರೆ. ಎದುರುಗಡೆ ಮತ್ತೊಬ್ಬ ಗುರುಗಳು ಸಹ ಕೂತಿದ್ದಾರೆ, ಕೆ.ಪಿ. ಭಟ್ ಸರ್. ಆದ್ರೆ ಕನ್ನಡ ಮೇಷ್ಟ್ರುಗಳನ್ನ ತಯಾರು ಮಾಡಿ ಆ ಮೇಷ್ಟ್ರುಗಳನ್ನ ಬೆಂಡೆತ್ತುವಂತ ಒಬ್ಬ ಮೇಷ್ಟ್ರು ಇತ್ತು ಅಂತಂದ್ರೆ ಅದು ನರಳಿ ಸರ್ ಮಾತ್ರ. ಬರೀ ವಿದ್ಯಾರ್ಥಿಗಳನ್ನ ನಾವು ವಿದ್ಯಾರ್ಥಿಗಳನ್ನ ತರಗತಿಯಲ್ಲಿ ಬೆಂಡೆತ್ತುತ್ತಾ ಇರ್ತೀವಿ. ಅದು ನಿಜವಾಗಿಯೂ ಕನ್ನಡ ಮೇಷ್ಟ್ರುಗಳನ್ನ ಸರಿದಾರಿಗೆ ತರುವಂತಹ ಕೆಲಸವನ್ನ, ನಮ್ಮ ಜವಾಬ್ದಾರಿಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡುವಂತಹ ಒಂದು ಗುರುತರವಾದ ಜವಾಬ್ದಾರಿಯನ್ನ ಇವತ್ತಿಗೂ ಗುರುಗಳು ಮಾಡ್ತಾ ಇದ್ದಾರೆ. ಅದರಿಂದನೇ ನಾನು ಅವರನ್ನ ಕೇವಲ ತರಗತಿಯ ಗುರುಗಳು ಅಥವಾ ಜ್ಞಾನಾರ್ಜನೆಯನ್ನ ಮಾಡುವ ಗುರುಗಳು ಅಂತ ಅನ್ಸೋದಿಲ್ಲ. ಬದುಕಿಗೆ ಸರಿದಾರಿಯನ್ನ ತೋರಿ ಶಿಷ್ಯನನ್ನ ಸರಿದಾರಿಯ ಎಡೆಗೆ ಕರೆದುಕೊಂಡು ಹೋಗುವಂತ ಚಾಟಿ ಹಿಡಿದಿರುವಂತ ಮೇಷ್ಟ್ರು ಅಂತಂದ್ರೆ ನರಳಿ ಸರ್. ಸರ್, ಅದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಈಗಾಗಲೇ ಗುರುಗಳ ಸಾಹಿತ್ಯವನ್ನ ಮತ್ತೆ ಅವರು ಸಹ ನನಗೆ ಗುರುಗಳು ರಜನಿ ಮೇಡಮ್, ಯಾಕಂದ್ರೆ ನಾನು ಈ ಇಬ್ಬರು ಗುರುಗಳ ತರಗತಿಯ ಒಳಗೆ ಕುಳಿತು ಕೇಳಿದಂತ ಶಿಷ್ಯ ಅಲ್ಲ, ಆದ್ರೆ ಅವರ ಮನೆಯಲ್ಲಿ ಜೀವನ ಪಾಠವನ್ನ ಮತ್ತೆ ಸಾಹಿತ್ಯ ಪಾಠವನ್ನ ಪದೇ ಪದೇ ಕೇಳ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಯಾರು ಅಂದ್ರೆ ನಾನು ಖಂಡಿತವಾಗಿ. ಕಳೆದ 8-10 ವರ್ಷಗಳ ಹಿಂದೆ ಅವರಿಗೆ 60 ವರ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ನಮ್ಮ ಐಸಿರಿ ಪ್ರಕಾಶನದಿಂದ ಅವರ ಅಭಿನಂದನಾ ಗ್ರಂಥವನ್ನ ತರುವಂತ ಸಂದರ್ಭದಲ್ಲಿ ಗುರುಗಳ ಒಡನಾಟ ಸಿಕ್ತು. ಅದಕ್ಕೆ ಕಾರಣೀಭೂತರಾದವರು ವಾದಿರಾಜರು. ಅವತ್ತಿನ ಸಂದರ್ಭದಲ್ಲಿ ಗುರುಗಳನ್ನ ಪರಿಚಯ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು. ಇವತ್ತಿಗೂ ನಾನು ಸದಾ ನೆನೆಸ್ಕೊಳ್ತೀನಿ ವಾದಿರಾಜರು. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಹೂವಿನ ಜೊತೆಯಲ್ಲಿ ಇದ್ದಾಗ ನಾರು ಸ್ವರ್ಗವನ್ನು ಸೇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿದ್ದಾಗ, ಇಂಥ ಗುರುಗಳ ಜೊತೆಯಲ್ಲಿ ಇದ್ದಾಗ ನಮ್ಮ ಆಲೋಚನೆಗಳು ಖಂಡಿತವಾಗಿಯೂ ಸರಿ ದಾರಿಗೆ ಬರುವಂತ ಕೆಲಸ ಆಗುತ್ತೆ. ನಮ್ಮ ಕೆಲಸಗಳು ಸರಿ ದಾರಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಕೆಲವು ಸಾರಿ, ಆದ್ರೆ ಆಲೋಚನೆಗಳು ಸರಿ ದಾರಿಗೆ ಬರುವಂತ ಕೆಲಸ ಆಗ್ತಾ ಹೋಗುತ್ತೆ. ಇವತ್ತಿಗೂ ನನ್ನ ಒಂದು ದೊಡ್ಡ ಆಸೆ, ಜೀವನದ ದೊಡ್ಡ ಆಸೆ ಏನು ಅಂತಂದ್ರೆ, ಮಂಜುನಾಥ್ ನೀನ್ ಪರವಾಗಿಲ್ಲ ಅಂತ ಅನಿಸ್ಕೊಂಡ್ಬಿಟ್ರೆ ನರಳಿ ಸರ್ ಅಂದ್ರ ನಿಜವಾಗಿ ನನ್ನ ಬದುಕು ಸಾರ್ಥಕ ಅಂತ ಅನ್ಸುತ್ತೆ. ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದ್ರೆ ಅವರ ಬದುಕು ಮತ್ತು ವ್ಯಕ್ತಿತ್ವ ಆ ರೀತಿ. ಒಂದ್ ಕಡೆ ಈಗಾಗಲೇ ಅವರು ಹೇಳುವ ನಿಟ್ಟಿನಲ್ಲಿ ಗುರು ಹಿರಿಯರ ಅನುಭವದ ವಿವೇಕ ಹಾಗೂ ಯುವ ಪೀಳಿಗೆಯ ಉತ್ಸಾಹವನ್ನ ಒಟ್ಟಿಗೆ ಸೇರಿ ನಡೆದಾಗ ಮಾತ್ರ ಸದೃಢ ಸಮಾಜವನ್ನ ಮತ್ತೆ ಉತ್ತಮ ಜೀವನವನ್ನ ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಸರ್. ನೀವು ಹೇಳಿದಂತ ಈ ಮಾತುಗಳು ನಮ್ಮ ಟ್ರಸ್ಟಿನ ಧ್ಯೇಯವಾಕ್ಯವೂ ಹೌದು, ಪ್ರಮುಖವಾದ ಅಂಶವೂ ಹೌದು. ಒಂದು ಕಡೆ ಈ ಪರಂಪರೆಯ ಬಗ್ಗೆ ಗೌರವ, ವರ್ತಮಾನದ ಬಗ್ಗೆ ಸದಾ ಎಚ್ಚರ, ಭವಿಷ್ಯದ ಬಗ್ಗೆ ಭರವಸೆ, ಇವು 3 ವ್ಯಕ್ತಿತ್ವಗಳ ಸಮ್ಮಿಲನ ಯಾರಾದ್ರೂ ಇತ್ತು ಅಂತಂದ್ರೆ ಅದು ನರಳಿ ಸರ್. ಇದು ನನ್ನ ಮಾತುಗಳಲ್ಲ, ಈ ನಾಡಿನ ಹೆಸರಾಂತ ಕವಿ ಜಿ.ಎಸ್. ಶಿವರುದ್ರಪ್ಪನವರು ನರಳಿ ಸರ್ ಅವರ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳು. ಇವತ್ತಿಗೂ ಮಾತು, ಬರಹ, ಬದುಕು ಇವು 3 ಸಮಾನವಾಗಿ ಮತ್ತೆ ಎಲ್ಲವೂ ಕನ್ನಡಿ ಅಂತ ಕಾಣಿಸುವಂತ ಅಪರೂಪದ ಗುರುಗಳು ಅಂತಂದ್ರೆ ನರಳಿ. ನಿಮ್ಮ ಮಾತುಗಳು ಅಷ್ಟೇ ಕನ್ನಡಿ ಅಂತ ಇರುತ್ತೆ.
ದರ್ಪಣದಂತೆ ನಾವು ನಿಮ್ಮನ್ನು ನಿಂತು ನೋಡಿದಾಗ ನಾವೇನು ಅಂತಕ್ಕಂಥದ್ದು ನಮಗೆ ಪ್ರತಿಬಿಂಬವನ್ನು ಕಾಣ್ತಾ ಇರುತ್ತೆ. ಹಾಗೆ ನಿಮ್ಮ ಬರಹವೂ ಸಹ ಅಷ್ಟೇ ಸೂಕ್ಷ್ಮತೆಯಿಂದ ಸಮಗ್ರತೆಯ ಕಡೆಗೆ ಬದುಕನ್ನು ಹೇಗೆ ನಾವು ಕಟ್ಟಬೇಕಾಗಿದೆಯೋ ಅದೇ ರೀತಿ ನಿಮ್ಮ ಅಧ್ಯಯನಶೀಲತೆ, ನಿಮ್ಮ ವಿಮರ್ಶೆ, ನಿಮ್ಮ ಕೃತಿಗಳು ಎಲ್ಲವನ್ನ ಓದಿದಾಗ ಅದು ಪ್ರತಿಯೊಬ್ಬರಿಗೂ ಆಗುವಂತ ಒಂದು ಸಾಧಾರಣವಾದ ಅಂಶ. ಆ ಅಂಶವನ್ನು ಹೊಂದಿರ್ತಕ್ಕಂಥ ನೀವು ನಿಜವಾಗಿಯೂ ನಾಡೋಜರು ಅಂತಂದ್ರೆ ಖಂಡಿತ ತಪ್ಪಲ್ಲದು. ನಿಜ ಅರ್ಥದಲ್ಲಿ ನಾಡೋಜರು ತರಗತಿಯ ಒಳಗೆ ಓದಿರ್ತಕ್ಕಂಥದ್ದು ಪದವಿ ಮತ್ತೆ ಸ್ನಾತಕೋತ್ತರ ಪದವಿಗಳಿಗೆ, ಅದಲ್ಲದೆ ನೂರಾರು ಕನ್ನಡ IAS ಮತ್ತು KAS ವಿದ್ಯಾರ್ಥಿಗಳನ್ನ ರೂಪಿಸಿರ್ತಕ್ಕಂಥ ಕರ್ನಾಟಕದ ಅತ್ಯಂತ ಪ್ರಮುಖ ಕನ್ನಡ ಉಪನ್ಯಾಸಕ ಅಂತಂದ್ರೆ ನರಳ್ಳಿ ಸರ್ ಅವರು. ಅದರಲ್ಲಂತೂ ಕನ್ನಡ ನಾಡು ನಿಜವಾಗಿಯೂ ಬಹಳ ಹೆಮ್ಮೆಯನ್ನ ಪಡುವಂತ ಕೆಲಸ ಆಗಿದೆ. ಕನ್ನಡ ಭಾಷೆಯನ್ನ IAS ಮತ್ತು KAS ವಿದ್ಯಾರ್ಥಿಗಳಿಗೆ ಬೋಧಿಸಿ ಅವರ ಬದುಕನ್ನ ಕಟ್ಕೊಡುವಂತ ನಿಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಕನ್ನಡ ಸೇವೆ ಇದೆಯಲ್ಲ, ನಿಜವಾಗಿಯೂ ಅದು ಅದ್ಭುತವಾದಂತ ಕೆಲಸ. ಆ ನಿಟ್ಟಿನಲ್ಲಿ ಇಡೀ ನಾಡಿನಾದ್ಯಂತ ನಿಮ್ಮ ಸಾಹಿತ್ಯ ನಿಮ್ಮ ಶಿಷ್ಯ ಬಳಗ ತುಂಬಿಕೊಂಡಿದೆ. ಆ ಶಿಷ್ಯ ಬಳಗದ ಎಲ್ಲರ ಪರವಾಗಿ ನಾವು ಈ ದಿನ ನಿಮಗೆ ಗೌರವವನ್ನ ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ ಸರ್. ನೀವು ಅದಕ್ಕೆ ಒಪ್ಪಿಕೊಂಡು ನೀವು ನಮ್ಮ ಪ್ರೀತಿಯ ಈ ಗೌರವವನ್ನ ಸ್ವೀಕರಿಸತಕ್ಕಂಥದ್ದು ನಿಜವಾಗಿಯೂ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರಿಗಳಿಗೂ ಅತ್ಯಂತ ಸಂತಸದ ಕ್ಷಣವನ್ನ ಅನುಭವಿಸಲಿಕ್ಕೆ ಕಾರಣೀಭೂತರಾಗಿದ್ದೀರ. ಮತ್ತೊಮ್ಮೆ ನಾನು ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಕಳೆದ 8 ವರ್ಷಗಳ ಹಿಂದೆ ನಾನು ಬದುಕಿನಲ್ಲಿ ಬಹಳ ಗೊಂದಲಕ್ಕೆ ಸಿಕ್ಕಿದಂತ ಸಂದರ್ಭದಲ್ಲಿ ನನಗೆ ಆತ್ಮಸ್ಥೈರ್ಯ, ಭರವಸೆ ಮತ್ತೆ ಮುನ್ನಡೆಯುವಂತ ಹಾದಿಯನ್ನು ತುಂಬಿದಂತ ಒಂದು ಗುರು ಕುಟುಂಬ ಅಂತಂದ್ರೆ ನರಳ್ಳಿ ಸರ್ ಮತ್ತೆ ರಜನಿ ಮೇಡಮ್ ಅವರು. ಕೆಲವು ಸಾರಿ ನಾನು ಗುರುಗಳ ಮನೆಗೆ ಹೋದಾಗ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಹೇಳ್ತಿರ್ತೀನಿ, ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ಗುರುಗಳ ಮನೆಗೆ ಹೋಗಿ ಕೂತ್ಕೊಂಡಾಗ ಅವ್ರು ನನ್ಗೆ ಹೇಳ್ತಿದ್ದಾಗ ಅವ್ರು ಬಹಳ ಖುಷಿ ಪಡ್ತಿರ್ತಾರೆ. ಅಂತ ಪ್ರಸಂಗಗಳು ತುಂಬಾ ಆಗಿದೆ. ಆದ್ರೆ ಇನ್ನೊಂದು ಖುಷಿ ಏನು ಅಂತಂದ್ರೆ ಆ ರೀತಿಯಾಗಿ ನರಳ್ಳಿ ಸರ್ ನಮ್ಗೆ ಆ ಪಾಠವನ್ನು ಶುರು ಹಚ್ಕೊಂಡಾಗ ಕನ್ನಡ ಮೇಷ್ಟ್ರುಗಳಂತಂದ್ರೆ ಬಹಳ ನೋವಿಂದ ಬೈತಾರೆ. ನಿಜವಾಗ್ಲೂ ಅವ್ರು ಬಹಳ ಖುಷಿಯಿಂದ ಆಗ್ತಾರೆ. ನನ್ನ ಶಿಷ್ಯಂದ್ರ ಹಾದಿಯಲ್ಲಿ ಹೋಗ್ತಾ ಇಲ್ವಲ್ಲ, ಪರಿಶ್ರಮವನ್ನ ಪಡ್ತಾ ಇಲ್ವಲ್ಲ, ಎಲ್ಲೋ ಒಂದು ಕಡೆ ಹಿಂದೆ BMC ಅವರು ಹೇಳಿದ ಹಾಗೆ ಸಂಬಳದ ಮೇಷ್ಟ್ರುಗಳಷ್ಟೇ ಆಗ್ಬಿಡ್ತಾ ಇದಾರಲ್ಲ ಅನ್ನುವಂತ ಕಾಳಜಿ ಇದೆಯಲ್ಲ, ನಿಜವಾಗಿಯೂ ಆ ಕಾಳಜಿಯ ಎಚ್ಚರಿಕೆಯ ಮಾತುಗಳು ನಮ್ಗೆ ಅವರಿಂದ ಆ ರೀತಿ ಆಡಿಸ್ತಾ ಇರುತ್ತೆ. ಅವ್ರು ಆ ರೀತಿ ನಮ್ಮನ್ನ ಬೆಂಡೆತ್ತಲಿಕ್ಕೆ ಶುರು ಮಾಡ್ಕೊಂಡಾಗ ಮೇಡಮ್ ಇನ್ನು ಮಧ್ಯೆ ಬಂದು ಒಂಚೂರು ಕಾಫಿ ಕುಡಿಯೋಣ ಅಂತ ಹೇಳ್ಬಿಡ್ತಾರೆ. ಎಷ್ಟು ಚಂದವಾದ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತಂದ್ರೆ ನಿಜವಾಗಿಯೂ ನಮ್ಮೊಳಗೆ ಏನ್ ಭರವಸೆ ಇದೆ, ನಮ್ಮಲ್ಲಿರುವಂತ ಆತ್ಮಸ್ಥೈರ್ಯಗಳು ಏನು ಅನ್ನೋದನ್ನ ಹುಡುಕಿ ತೋರಿಸುವಂತ ಕರ್ತವ್ಯ ಅದು ನಿಜ ಗುರುವಿನ ಕರ್ತವ್ಯ. ಅಂತ ನಿಜ ಗುರುವು ನನಗೆ ನರಳ್ಳಿಯವರ ಸಂಪರ್ಕದಿಂದ ಸಿಕ್ಕಿದೆ. ಬಹುಶಃ ನಾನು ಈಗಲೂ ಸಹ ಅತ್ಯಂತ ವಿನಮ್ರತೆಯಿಂದ ಗೌರವದಿಂದ ನಾನು ನರಳ್ಳಿ ಸರ್ ಅವ್ರಿಗೆ ಹೇಳ್ತೀನಿ, ಖಂಡಿತ ಸರ್ ನೀವು ಹೇಳಿದಂತ 100 ವಿಷಯಗಳಲ್ಲಿ ಒಂದು ವಿಷಯವನ್ನಾದ್ರೂ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಯ್ತು ಅಂತಂದ್ರೆ ನಿಜವಾಗಿಯೂ ನಾವು ನಿಮ್ಮನ್ನ ಗುರುಗಳು ಅಂತ ಕರ್ಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಅದನ್ನ ನೆರವೇರಿಸ್ತೀವಿ ಅನ್ನುವಂತ ಭರವಸೆಯನ್ನ ಸುಮೇರು ಟ್ರಸ್ಟ್ನ ಎಲ್ಲ ವರ್ಗದ ವ್ಯಕ್ತಿಗಳಿಂದ ನಾನು ನಿಮ್ಗೆ ಕೊಡ್ತಾ ಇದ್ದೇವೆ ಸರ್. ದೇವರವ್ರಿಗೆ ಆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಇನ್ನು ಮೇಡಮ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳಬೇಕು. ಈಗಾಗಲೇ ಚಂದ್ರಿಕಾ ಮೇಡಮ್ ಅವರು ಅವರ ಸಾಹಿತ್ಯವನ್ನು ಕುರಿತು ಮಾತಾಡ್ತಾ ಹೋದ್ರು, ಅವರ ವ್ಯಕ್ತಿತ್ವವನ್ನು ಕುರಿತು ಮಾತಾಡ್ತಾ ಹೋದ್ರು. ನಾನು ಕಂಡಂತ ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲತೆ ವ್ಯಕ್ತಿ ಅಂತಂದ್ರೆ ಮೇಡಮ್ ಅವರು. ಬಹುಶಃ ಅವ್ರು ಮುಂದೆ ಕುಳಿತಾಗ ಅವ್ರು ಏನೇನೋ ಪ್ರಶ್ನೆ ಕೇಳ್ತಾರೆ ಅಥವಾ ಏನೇನ ಕುರಿತು ಮಾತಾಡ್ತಾರೆ ಅಂತಂದ್ರೆ ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ. ಆದ್ರೆ ಆ ಮಾತುಗಳಲ್ಲಿ ಮತ್ತೆ ಇಬ್ಬರ ನಡುವೆ ನಾವು ಕುಳಿತಾಗ ನಮ್ಗೆ ಸಿಗುವಂತದ್ದು ಏನಪ್ಪ ಅಂದ್ರೆ ಜೀವನ ಪ್ರೀತಿ, ಬದುಕನ್ನ ಹೇಗೆ ಕಟ್ಟಬೇಕು. ಸಂಕಷ್ಟ ಅನ್ನೋದು ಮನುಷ್ಯನಿಗೆ ಬರೋದೇ ಮರಕ್ಕೆ ಬರಲ್ಲ, ಆದ್ರೆ ಸಂಕಷ್ಟವನ್ನು ಮೀರಿ ಬದುಕನ್ನ ಹೇಗೆ ಚಂದ ಮಾಡೋದು. ನನಗೆ ಬಹಳ ಇಷ್ಟವಾದ ಪದ ಯಾವುದು ಅಂದ್ರೆ ಚಂದ ಅಂತಕ್ಕಂಥ. ಆ ವಸೂಲಿಯ ಚಂದ ಅಲ್ಲ, ಬದುಕಿನ ಚಂದ. ಮೇಡಮ್ ಅಂತ ಅದನ್ನ ಪದೇ ಪದೇ ನಮ್ಗೆ ಹೇಳ್ತಾ ಇರ್ತಾರೆ. ಅವರಿಬ್ಬರ ಮಾತು ನಿಜವಾಗಿಯೂ ನಮಗೆ ಒಂದು ರೀತಿ ಪಾಠ. ಹಿಂದೆ ಮನೆ ಪಾಠ ಅಂತ ಕೇಳ್ತಿದ್ವಿ, ಯಾಕಂದ್ರೆ ಆ ಮನೆ ಪಾಠವೇ ನಿಜವಾಗಿಯೂ ನನಗೆ ನೆನಪು ಬರುವಂತದ್ದು. ಅದನ್ನ ಖಂಡಿತ ಮುಚ್ಚು ಮರ ಇಲ್ಲದೆ ನನಗೇನಾದ್ರೂ ಬಯಸ್ಕೋಬೇಕು ಅಂದಾಗ ನರಳ್ಳಿ ಸರ್ ಮನೆಗೆ ಹೋಗ್ತಾ ಇರ್ತೀನಿ. ಇಲ್ಲಾಂದ್ರೆ ಬಹುಶಃ ನಮ್ಮ ಮನಸ್ಸುಗಳನ್ನ ಅದು ಬಹುಶಃ ಅವ್ರನ್ನೇ ಕೇಳ್ಬೇಕು. ಕರೆಕ್ಟ್ ನೀವ್ ಹೇಳಿದಂತ ಮಾತು ಸರಿ ಮೇಡಮ್. ರೂಪ ಅವರು ನರಳ್ಳಿ ಮನೆಗೆ ಹೋಗೋಣ ಅಂತಂದ್ರೆ ನೀವ್ ಹೇಳ್ದಂಗೆ ಯೋಚನೆ ಮಾಡ್ಲಿಕ್ಕೆ. ಆದ್ರೆ ಆ ನರಳ್ಳಿ ಸರ್ ಅಥವಾ ಇಡೀ ಕುಟುಂಬ ಯಾರೇ ಬರ್ಲಿ, ನಾವು 3 ಜನ ಹೋದಾಗ್ಲೂ ಅಷ್ಟೇ ನನಗೇನು ಬೇಕು ಅದನ್ನ ಹೇಳ್ತಾರೆ.
ರೂಪ ಅವ್ರಿಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ, ಕೊನೆಗೆ ನನ್ನ ಮಗಳಿಗೆ ಏನ್ ಹೇಳ್ಬೇಕು ಅದನ್ನೂ ಸಹ ಹೇಳ್ತಾರೆ. ಇಡೀ ಕುಟುಂಬ ಒಂದು ಗಂಟೆಗಳ ಕಾಲ ಅವರ ಜೊತೆಯಲ್ಲಿ ಕಳಿಸು ಅಂತಂದ್ರೆ ನಾವು ಎಷ್ಟು ತುಂಬ ಹೃದಯದಿಂದ ಹೊರಗಡೆ ಬರ್ತೀವಿ ಅಂತಂದ್ರೆ ನಿಜವಾಗಿ ಅದನ್ನ ಅನುಭವಿಸೋರಿಗೆ ಗೊತ್ತು. ಬಹುಶಃ ಆ ಸಾಲಿನಲ್ಲಿ ಚಂದ್ರಿಕಾ ಮೇಡಮ್ ಅವರು ಇದ್ದಾರೆ ಅಂತ ಹೇಳ್ತೀನಿ ನಾನು. ಎಲ್ಲ ಶಿಷ್ಯರು ನಾವು ಅಲ್ಲಿಗೆ ಪದೇ ಪದೇ ಹೋಗ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅದನ್ನ ನರಳಿ ಸರ್ ಬೈತಾರೆ ಅಂತ ಅಲ್ಲ, ಎಚ್ಚರಿಸುವಂತ ಕೆಲಸ. ಯಾರು ಅದನ್ನ ಕೆಲಸವನ್ನ ಮಾಡ್ತಾರೆ? ಆನೆಯನ್ನ ತಿವುದಾಗ್ತಾರೆ, ಅದು ಸರಿದಾರಿಗೆ ಹೋಗೋದು. ಹಂಗೆ ಈ ಯುವ ಪೀಳಿಗೆಯ ಉತ್ಸಾಹ, ತನ್ನ ಉತ್ಸಾಹದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾಗ ಇಂಥ ಮಾವತರ ಕೆಲಸ ಖಂಡಿತವಾಗಿಯೂ ಬೇಕಾಗಿದೆ. ಖಂಡಿತವಾಗಿಯೂ ಸರ್ ನಿಮ್ಮ ಕಾರ್ಯ ಇದೇ ರೀತಿ ನಿರಂತರವಾಗಿರ್ಲಿ. ನಾವು ನಿಮ್ಮ ಒಡನಾಟವನ್ನು ಸದಾ ಬಯಸ್ತೇವೆ ಹೊರತು ನೀವೆಷ್ಟೇ ನಮಗೆ ಚಾಟಿ ಏಟನ್ನ ಕೊಟ್ಟರು ಖಂಡಿತ ನಿಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಒಡನಾಟ ನಮಗೆ ಬೇಕು. ಆ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತ ಹೇಳ್ತೀವಿ. ಮೇಡಮ್ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ, ತುಂಬಾ 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 ಕಲ್ತಿದ್ದೇವೆ. ಅದೇನೋ ಇಲ್ಲ, ಜೀವನ ಪಾಠವನ್ನ, ಜೀವನ ಪ್ರೀತಿಯನ್ನ, ಜೀವನವನ್ನ ಕಟ್ಕೋಬೇಕು ಅಂತ ಏನಾದ್ರು ಪ್ರಯತ್ನ ಪಟ್ರೆ ದಂಪತಿಗಳ ಮಾತು ಒಟ್ಟಿಗೆ ತುಂಬಾ ಚೆನ್ನಾಗಿದೆ. ಅದು ಬಹಳ ಇಷ್ಟ. ಇಬ್ಬರು ಒಟ್ಟಿಗೆ ಕೂತ್ಕೊಂಡ್ರೆ ನಮ್ಗೆ ಏನಾದ್ರು ಮಾತಾಡ್ತಾರೆ ನಮ್ಮ ಜೊತೆನಲ್ಲಿ ಅಂತಂದ್ರೆ ಜೀವನದ ಸಂಪೂರ್ಣ ಪಾಠ ನಮ್ದಾಗ್ತಾರೆ. ಬದುಕನ್ನ ಹೇಗ್ ಕಳಿಬೇಕು, ಬದುಕನ್ನ ಹೇಗ್ ಕಟ್ಟಬೇಕು, ಬದುಕನ್ನ ಹೇಗೆ ಮುಂದಕ್ಕೆ ಸಾಗಿಸ್ಬೇಕು. ಗುರುಗಳ ಜೊತೆಯಲ್ಲಿ ಇದ್ದಾಗ ಸಾಹಿತ್ಯದ ಜೊತೆಯಲ್ಲಿ ಹೇಗೆ ಕಟ್ಟಬೇಕು ಅಂತ, ಮೇಡಮ್ ಅವ್ರ ಜೊತೆ ಇದ್ದಾಗ ಸಾಹಿತ್ಯ ಮತ್ತು ಅನುಭವದ ಜೊತೆಯಲ್ಲಿ ಹೇಗೆ ಕಟ್ಟಬೇಕು ಅಂತ, ವಾಸ್ತವಿಕತೆಯ ಬದುಕಿನ ನೆನದನ್ನ ನಮಗೆ ತೋರಿಸ್ಕೊಡುವಂತ ಕೆಲಸವನ್ನ ಪದೇ ಪದೇ ಮೇಡಮ್ ಅವರು ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಬಹುಶಃ ನನ್ನ ಮಾತುಗಳು ಬೆಳೀತಾ ಹೋದ್ರೆ ಇನ್ನು ಅನೇಕ ವಿಷಯಗಳು ಹಂಚ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಈ ಸಭೆಯಲ್ಲಿ ಸಮಯ ಆಗ್ತಿರೋದ್ರಿಂದ ನನ್ನ ಮಾತುಗಳನ್ನ ಇಲ್ಲಿಗೆ ಚುಟುಕುಗೊಳಿಸುವಂತ ಕೆಲಸಕ್ಕೆ ಮಾಡ್ತಾ, ಒಂದು ಕಡೆ ಅವರ ಬದುಕಿನ ಪಾಠವಾಗಿರ್ಲಿ ಅಥವಾ ಸಾಹಿತ್ಯದ ಪಾಠವಾಗಿರ್ಲಿ ಅದು ಒಲವಿನ ಪಾಠವಾಗಿರುತ್ತೆ. ಈಗಾಗಲೇ KS ನರಸಿಂಹಸ್ವಾಮಿ ಅವರ ಸಂಪರ್ಕ, ಅವರ ಪ್ರಭಾವ ಸರ್ ಮೇಲೆ ಆಗಿರುವ ಹಾಗೆ ಆ ಒಲವಿನ ಪಾಠ ನಮ್ಮನ್ನ ಬದುಕನ್ನ ಖುಷಿಯಾಗಿ ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಇವರಿಬ್ಬರೂ ಸಹ ಅಷ್ಟೇ, ಒಬ್ಬರಲ್ಲ ಇಬ್ರು ಸಹ ಸಾಹಿತ್ಯದ ಚರ್ಚೆಯನ್ನ ಮಾಡ್ತಾ ಇರ್ಲಿ ಅಥವಾ ಸಾಹಿತ್ಯದ ಒಡನಾಟದಿಂದ ಬದುಕಿಗೆ ಸಿಗುವಂತ ಧೈರ್ಯದ ಮೂಲಕ ಚಂದವಾದ ಬದುಕನ್ನು ಹೇಗೆ ಕಟ್ಟಬೇಕು ಅನ್ನುವಂತ ವಿಷಯ ಆಗಿರ್ಬೋದು. ಇಂಥ ಅನೇಕ ವಿಷಯಗಳನ್ನ ಅವರು ಪದೇ ಪದೇ ನಮ್ಗೆ ಹೇಳ್ತಾ ಇರ್ಲಿ. ಆ ಒಂದು ತೊಂದರೆಯಿಂದ ನಿಮಗೆ ಪದೇ ಪದೇ ಕೊಡ್ತಾನೆ ಇರ್ತೀವಿ ಸರ್. ನಾವು ನಿಮ್ಮ ಮನೆಗೆ ಬರ್ತಾನೆ ಇರ್ತೀವಿ. ನೀವು ಹೇಳಿದ ಹಾಗೆ ಈ ಗುರು ಗೌರವ ಪುರಸ್ಕಾರ ಅನ್ನುವಂತ ಒಂದು ಬದಲಾವಣೆಯನ್ನು ನಾವು ಈ ಕ್ಷಣವೇ ಮಾಡ್ಕೊಳ್ತೇವೆ. ಗುರು ಗೌರವ ಸಮರ್ಪಣೆ ನಾವು ನೀವು ಮಾಡ್ತೇವೆ. ಆ ಗುರು ಗೌರವ ಸಮರ್ಪಣೆ ಖಂಡಿತ ಗುರುವಿಗೆ ಬೇಕಾಗಿರ್ತಕ್ಕಂಥ ಒಂದು ಗೌರವದ ವಿಷಯ ಅಲ್ಲ, ಅದು ನಮ್ಮ ಕರ್ತವ್ಯ ಸರ್. ಎಷ್ಟೋ ಸಾರಿ ಒಂದು ಪರ್ವತದ ಮೇಲೆ ಅನೇಕ ಗಿಡಗಳು ಬೆಳೆದಿರ್ತವೆ, ಆದ್ರೆ ಪರ್ವತದ ತುದಿಯಲ್ಲಿ ಬೆಳೆದಿರ್ತಕ್ಕಂಥ ಮರ ನಾನು ಪರ್ವತಕ್ಕಿಂತ ದೊಡ್ಡವನು ಅಂತ ಅನ್ಕೊಂಡ್ರೆ ಅದು ನಿಜವಾಗಿಯೂ ಮೂರ್ಖತನದ ಪರವಾಗಿ ಅಂತ ಅನ್ಸುತ್ತೆ. ಆದ್ರೆ ಆ ಪರ್ವತ ಗೊತ್ತಿರುತ್ತೆ, ನೀನು ನನ್ನ ಜೀವದ ಮೇಲೆ ಅಥವಾ ನನ್ನ ಮೇಲೆ ನೀನು ಅವಲಂಬಿತವಾಗಿ ಹೊರತು ನಿನಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಹಾಗೆ ಆಗ್ಲೇ ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ ಗುರುವಿನ ಗುಲಾಮನಾಗದ ಹೊರಗೆ ಮುಕ್ತಿ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಖಂಡಿತ ನಿಜ ಗುರುವಿನ ಗುಲಾಮರಾದವರಿಗೆಲ್ಲ ಮುಕ್ತಿ ಸಿಕ್ಕೇ ಸಿಗುತ್ತೆ. ನಾವು ಸುಮಾರು ವರ್ಷಗಳಿಂದ ಗುರುಗಳಾಗಿ ತರಗತಿಯಲ್ಲಿ ಬೋಧನೆಯನ್ನ ಮಾಡ್ತಾ ಇದೀವಿ ಅಷ್ಟೇ. ಇಂದಿಗೂ ನರಳಿ ಅಂತ ಎಷ್ಟು ಮುಂದೆ, KP ಭಟ್ ಸರ್ ಅಂತ ಎಷ್ಟು ಮುಂದೆ ನಾವು ಸಾಯುವವರೆಗೂ ಗುರುಗಳ ಮುಂದೆ ಶಿಷ್ಯರಾಗಿರ್ಲಿಕ್ಕೆ ಇಷ್ಟಪಡ್ತೇವೆ ಹೊರತು ನಿಜವಾಗಿಯೂ ಅಷ್ಟು ಅರಿವು ನಮ್ಗೆ ಸಿಗ್ತಾ ಹೋಗುತ್ತೆ. ಈ ನಮ್ಮ ಟ್ರಸ್ಟ್ ಇಂಥ ನೀವು ಕೊಟ್ಟಂತ ಎಲ್ಲ ಸಲಹೆ ಸೂಚನೆಗಳನ್ನ ಖಂಡಿತವಾಗಿಯೂ ನಾವು ನಮ್ಮ ಟ್ರಸ್ಟಿನ ಮುನ್ನಡೆ ಮತ್ತು ನಮ್ಮ ಬದುಕಿನ ಮುನ್ನಡೆ ಅಂತ ಹೇಳಿ ಭಾವಿಸಿ ಅದನ್ನ ಚಾಚು ತಪ್ಪದೆ ನಿರ್ವಹಿಸುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ ಸರ್. ಇದೇ ರೀತಿಯಾಗಿ ನಿಮ್ಮ ಮಾರ್ಗದರ್ಶನ ಮತ್ತೆ ಪ್ರೋತ್ಸಾಹ ನಮಗೆ ಸದಾ ಬೇಕು. ಸದಾ ಹೇಳಿದ ಒಂದು ಮಾತನ್ನ ಅವ್ರು ಹೇಳಿದಂತ ರೀತಿಯಲ್ಲಿ KP ಭಟ್ ಸರ್ ಅವರ ಒಂದು ಕೃತಿಯನ್ನ, ಅವರ ಸಮಗ್ರ ಬದುಕು ಮತ್ತೆ ಪರಕ್ಕೆ ಸಂಬಂಧಪಟ್ಟಂತ ಒಂದು ಕೃತಿಯನ್ನು ತರುವಂತ ಕೆಲಸವನ್ನ ರೂಪ ಅವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ಸರ್. ಆದರೆ ಕ್ಷಮೆ ಇರಲಿ, ಮತ್ತೆ ನಾವು ಕೇಳುವ ಕ್ಷಮೆಗಳಿಗೆ ನಿಮ್ಮಿಂದ ಪ್ರೋತ್ಸಾಹದ ಮಾತುಗಳು ಸಿಗುತ್ತೆ ಅಂತ ಅನ್ಕೊಳ್ತೀವಿ. ಆದ್ರೆ ಮುಂದೆ ಇಂಥ ವಿಷಯಗಳನ್ನ ನೀವು ಹೇಳಿದಾಗ ನಾವು ಅದಕ್ಕೆ ಕ್ಷಮೆಯನ್ನ ಕೇಳುವಂತದನ್ನ ಖಂಡಿತ ನಿಲ್ಲಿಸ್ತೇವೆ. ಸಮಯ ಪಾಲನೆಯನ್ನ ನಾವು ನೆರವೇರಿಸ್ತೇವೆ ಅನ್ನುವಂತ ಭರವಸೆಯನ್ನು ಇಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಹಾಗೆ ಮುಂದಿನ ವರ್ಷದಲ್ಲಿ ನಾವು ಈ ಗುರು ದಂಪತಿಗಳನ್ನ ಕುರಿತಂತ ಕೃತಿಯನ್ನು ಸಹ ನಾವು ಹೊರಗಡೆ ತರ್ತೇವೆ ಸರ್. ಇನ್ನು ಮುಂದೆ
ನಾವು ಈ ಗುರುಗೌರವ ಕಾರ್ಯಕ್ರಮವನ್ನ ಮಾಡಿಕೊಂಡಾಗ ಈ ವರ್ಷ ಮಾಡಿರ್ತಕ್ಕಂಥ ಗುರುಗೌರವ ಪುರಸ್ಕೃತರ ಕುರಿತಾದಂತಹ ಕೃತಿಯನ್ನ ಮುಂದಿನ ವರ್ಷ ತರುವಂತ ಕೆಲಸವನ್ನ ಮಾಡ್ತೇವೆ. ಅದಕ್ಕೆ ಈಗಲೇ ನಿಮ್ಮ ಅನುಮತಿಯನ್ನ ಮತ್ತೆ ನಿಮ್ಮ ಆಶೀರ್ವಾದವನ್ನ ನಾವು ಇಲ್ಲಿ ಕೇಳ್ತಾ ಇದ್ದೇವೆ. ಈ ಮಾತುಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಆಗ್ತೇನೆ. ನಮ್ಮ ಕೆಲಸಕ್ಕೆ ಖಂಡಿತ ವಿರಾಮ ಇಲ್ಲ ಸರ್, ನಾವು ಮುನ್ನಡಿತೇವೆ. ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ಸರ್ವಸ್ವತ್ತು ಅನಂತ ವಂದನೆಗಳು.